ಜೈ ಭೀಮ್ ಸ್ನೇಹಿತರೆ, ನಮಸ್ಕಾರ ಕರ್ನಾಟಕದ ಜನತೆಗೆ. ಇವತ್ತು ಈ ವಿಡಿಯೋ ಮಾಡುವ ಮುಖ್ಯ ಕಾರಣ ಏನಂದರೆ, ಈಗಾಗಲೇ ಹಲವಾರು ಸಾಮಾಜಿಕ ಸೇವೆ ಮಾಡಿದ್ದೀನಿ. ತಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ತಮಗೆಲ್ಲ ಗೊತ್ತಿದೆ. ಬೀದಿ ಮೇಲೆ ಮಲಗಿರ್ತಕ್ಕಂಥ ಅನಾಥರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಹೊಸ ಬಟ್ಟೆಗಳನ್ನಾಗಲಿ ಮತ್ತು ಪೌರ ಕಾರ್ಮಿಕರು ತಾವು ಮಾಡ್ತಕ್ಕಂಥ ಒಳ್ಳೆಯ ಸೇವಾ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಅವರಿಗೆ ಪಾದರಕ್ಷೆ ತೊಳೆದು ಹೊಸ ಬಟ್ಟೆಗಳು ಕೊಡೋದರಾಗಲಿ, ಮತ್ತು ಕರೋನಾ ಸಂದರ್ಭದಲ್ಲಿ ಅನೇಕ ಜನರಿಗೆ ರೇಷನ್ ಕಿಟ್ಗಳನ್ನು ಕೊಟ್ಟು ಅವ್ರಿಗೆ ಯಾವುದೋ ಒಂದು ನಿಸ್ವಾರ್ಥವಿಲ್ಲದ ಸಾಮಾಜಿಕ ಸೇವೆ ಸಲ್ಲಿಸಿ, ಮತ್ತು ಬೀದಿ ಮೇಲೆ ನಮ್ಮ ಪಾದರಕ್ಷೆ ಮಾಡ್ತಕ್ಕಂಥ ಚರ್ಮಶಿಲ್ಪಿಗಳಿಗೆ ನೆರಳಿನ ಛತ್ರಿಗಳು ಕೊಡೋದಾಗಲಿ, ಸರ್ಕಾರಿ ಶಾಲೆ ಓದುವ ಬಡ ಮಕ್ಕಳಿಗೆ ಓದುವುದಕ್ಕೆ, ಬರೆಯುವುದಕ್ಕೆ ಮತ್ತು ಬ್ಯಾಗು, ನೋಟ್ಬುಕ್ಕು, ಪಾಟಿ, ಪೆನ್ಸಿಲು, ಅಂಕ್ಲಿಪು ಇವೆಲ್ಲವನ್ನು ಇನ್ನೂ ಹಲವಾರು ಸಾಮಾಜಿಕ ಸೇವೆ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ಮಾಡಿದ್ದೀನಿ ಸ್ನೇಹಿತರೆ. ಇವತ್ತು ನಾನೇ ಒಂದು ಅಂದುಕೊಂಡಿದ್ದೇನೆ, ಏನು ಮಾಡಬೇಕಪ್ಪ, ಜನರಿಗೆ ಬಡವರಿಗೆ ಏನು ಒಂದು ಒಳ್ಳೆ ಸೇವಾ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದಾಗ, ಸ್ನೇಹಿತರೆ, ಯಾರಾದರೂ ಬಡವರು ಆಕಸ್ಮಿಕವಾಗಲಿ ಅನಾರೋಗ್ಯದಿಂದಾಗಲಿ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಅವರಿಗೆ ಆ ಮರಣ ಹೊಂದಿರತಕ್ಕಂಥ ವ್ಯಕ್ತಿಯನ್ನು ಕರೆದುಕೊಂಡು ಹೋಗುವಂಥ ಚಟ್ಟ ಕಟ್ಟುವುದಕ್ಕೆ ಸುಮಾರು 4-5 ಸಾವಿರ ರೂಪಾಯಿ ಅವರಿಗೆ ಬೇಕಾಗ್ತದೆ ಸ್ನೇಹಿತರೆ. ಬಡವರು 4-5 ಸಾವಿರ ಖರ್ಚು ಮಾಡಿ ಆ ಚಟ್ಟವನ್ನು ಕಟ್ಟಿ ಸಾಲ ಸಮತ ಮಾಡಿಕೊಂಡು ಕಷ್ಟವನ್ನು ಪಡುವುದನ್ನು ನಾನು ಊಹೆ ಮಾಡಿಕೊಂಡು ಈ ಒಂದು ಸ್ಟೀಲಿಂದು ಒಂದು ಗೋಪುರದ ರೀತಿಯಲ್ಲಿ ಒಂದು ಚಟ್ಟವನ್ನು ನಿರ್ಮಾಣ ಮಾಡಿ ಬಡವರಿಗೆ ಉಪಯೋಗ ಆಗಲಿ. ಮತ್ತು ಈಗಾಗಲೇ ಭಾಳಷ್ಟು ಜನರು ಯಾರಾದರೂ ಮರಣ ಹೊಂದಿದಾಗ ಆ ಫ್ರಿಜ್ಜನ್ನು ಭಾಳಷ್ಟು ಐಸಿನ ಫ್ರಿಜ್ಜು ಭಾಳ ಹುಡುಕಾಡ್ತಾರೆ. ಕೆಲವು ಮುಸ್ಲಿಂ ಸಮುದಾಯದವ್ರದಲ್ಲಿ ಮಸೀದಿಗಳಲ್ಲಿ ಇಟ್ಟಿರ್ತಾರೆ. ಅವರು 1-2 ಆಕಸ್ಮಿಕವಾಗಿ ಅವ್ರಿಗೆ ಸಿಗಲಾರ್ದಾಗ ನನ್ನ ಒಂದು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮೂಲಕ ಸಾಮಾಜಿಕ ಒಂದು ಫ್ರಿಜ್ಜನ್ನು, ಅಂದರೆ ಐಸ್ ಫ್ರಿಜ್ಜನ್ನು ತರೋಣ ಅನ್ಕೊಂಡಿದ್ದೀನಿ. ಮತ್ತು ಮರಣ ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಒಂದು ಹೊತ್ತುಕೊಂಡು ಹೋಗುವ ಚಟ್ಟವನ್ನು ನಾನು ಸ್ಟೀಲಿಂದು ಮಾಡಿಸಿ ಜನರಿಗೆ ಸಾಮಾಜಿಕ ಸೇವೆ ಸಲ್ಲಿಸೋಣ ಅನ್ನೋ ಭಾವನೆಯಿಂದ ತಮ್ಮೆಲ್ಲರಲ್ಲಿ ಸಹಾಯ ಸಹಕಾರ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ತಮ್ಮ ಕೈಲಾದಷ್ಟು ನನ್ನ ಫೋನ್ ನಂಬರ್ ಇದೆ 9035990651. ತಾವು ಸಹಾಯ ಸಹಕಾರ ಮಾಡಿ. ನಾವು ಇರುವುದೇ ಸ್ವಲ್ಪ ದಿನ, ಆ ಸ್ವಲ್ಪ ದಿನ ನಮಗಾಗಿ ಬದುಕೋದಕ್ಕಿಂತ 4 ಜನರಿಗೆ ಏನಾದರೂ ಸಹಾಯ ಸಹಕಾರ ಮಾಡೋಣ ಸ್ನೇಹಿತರೆ. ನಾನೇ ನಿಮಗೇನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕೇಳ್ತಾ ಇಲ್ಲ ಸ್ನೇಹಿತರೆ. ನಿಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ನಾವೆಲ್ಲರೂ ಈ ಸೇವಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲಕಸ್ಥರಾಗಿ ಸಮಾಜ ಸೇವೆ ಮಾಡೋಣ ಸ್ನೇಹಿತರೆ. ಇವತ್ತು ನೋಡ್ತಾ ಇದ್ದೀವಿ, ಬಡವರಿಗೆ ಬಹಳಷ್ಟು ಕಷ್ಟವನ್ನು ಬರ್ತದೆ. ಬಡವರು ಏನು ಮಾಡ್ತಾರೆ, ಎಲ್ಲ ಸಾಲ ಸಮತ ತಂದು ಆ ಸಾಲವನ್ನು ತೀರಿಸುವುದಕ್ಕೆ ವರ್ಷಾನುಗಟ್ಟಲೆ ದುಡಿದು ಆ ಕಡೆ ಸಾಲನೂ ತೀರಲ್ಲ, ಈ ಕಡೆ ಅವ್ರಿಗೆ ಆರ್ಥಿಕದಲ್ಲಿ ಪ್ರಬಲವಾಗೋಕ್ಕೂ ಆಗಲಿಕ್ಕಿಲ್ಲ. ನಾನು ಬಡವ ಸ್ನೇಹಿತರೆ, ನಾನು ಬಡವನಾಗಿರ್ತಕ್ಕಂಥ ನಾನು ಸ್ವಲ್ಪ ಜನರಿಗಾದರೂ ನಾನು ತಿನ್ನುವ ಅನ್ನದಲ್ಲಿ 4 ಜನರಿಗೆ ಹಂಚಿಕೊಂಡು ತಿನ್ನುವ ಅನ್ನೋ ಭಾವನೆ ನನ್ನಲ್ಲಿದೆ ಸ್ನೇಹಿತರೆ. ಕೆಲವರು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ಸ್ನೇಹಿತರೆ, ನೀನೇನು ದುಡ್ದಾಗ್ತೇನಲ್ಲಿ, ನೀನು ದುಡ್ದು ಕೊಡ್ತೇನಲ್ಲಿ ಅಂತ ನನಗೆ ಕೆಲವರು ದುರಹಂಕಾರದ ಮಾತುಗಳು ಹೇಳ್ತಾರೆ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ಸಾಮಾಜಿಕ ಸೇವೆಯನ್ನು ಅಸಹ್ಯ ಪಟ್ಟುಕೊಂಡು ನಾನು ಮಾಡ್ತಕ್ಕಂಥ ಕೆಲವು ಸಾಮಾಜಿಕ ಸೇವೆಯನ್ನು ಸಹಿಸದಾರಲಾರ್ತಕ್ಕಂಥ ಕೆಲವು ವೈರಿಗಳು ಏನು ಹೇಳ್ತಾರೆ, ನಿನ್ನ ಮನೇಲಿ ತಂದು ಕೊಡ್ತೇನಪ್ಪ ಅಂತ. ಅರೆ, ಅವ್ರಿಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಯಾರಾದರೂ ದುಡ್ಡು ಕೊಡ್ತಾ ಇರ್ತಕ್ಕಂಥ ದುಡ್ಡುಗಳನ್ನು ತೊಗೊಂಡು ನನ್ನ ಮನೇಲಿ ಇಟ್ಕೊಂಡು ನಾನು ಐಶ್ವರ್ಯ ಜೀವನ ಮಾಡ್ಬೋದು. ನಾನು ಯಾರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಯಾಕೇಳಿ, ನಾನು ಅಂಥ ವ್ಯಕ್ತಿ ಅಲ್ಲ. ನಾವಿರೋದೇ ಸ್ವಲ್ಪ ದಿನ. ಪ್ರತಿಯೊಬ್ಬನು ಮರಣ ಹೊಂದಲೇಬೇಕು ಭೂಮಿ ಮೇಲೆ. ಯಾವಾಗ ಮರಣಿಸ್ತೀವೋ ನಮಗೆ ಗೊತ್ತಿಲ್ಲ. ಇರೋದ್ರ ಒಳಗಾಗಿ ಅನೇಕ ಮಹನೀಯರು ಈ ದೇಶದ ಈ ನೆಲಕ್ಕಾಗಿ, ಈ ಜಲಕ್ಕಾಗಿ, ಜನಾಂಗಕ್ಕಾಗಿ ಮರಣ ಹೊಂದಿರತಕ್ಕಂಥ ಅಂಥವರ ಒಂದು ಮಾರ್ಗದರ್ಶನ ಮೂಲಕ ಅಂಥವರ ತತ್ವ ಸಿದ್ಧಾಂತಗಳನ್ನು ಎದೆಗಳಿಗೆ ಅಳವಡಿಸಿಕೊಂಡು ಸಾಮಾಜಿಕ ಸೇವೆ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಈಗ ನಾನು ಬಹಳಷ್ಟು, ಈಗ ತಮಗೆ ಗೊತ್ತಿರ್ಬೋದು, ಒಂದು 5-6 ವರ್ಷಗಳಿಂದ ಸಾಮಾಜಿಕ ಸೇವೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ತಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ಈ ಸೇವಾ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಒಂದು ಬೆವರು ಇರಲಿ ಸ್ನೇಹಿತರೆ. ಯಾಕೇಳಿ, ನಾವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಯಾವುದೋ ಒಂದು ಕೆಲಸಕ್ಕೆ, ಯಾವುದೋ ಒಂದು ತುರುಚಟುಗಳಿಗೆ ಖರ್ಚು ಮಾಡಿಕೊಳ್ತೀವಿ. ಕೆಲವರು ಮದ್ಯಪಾನ, ಕೆಲವರು ಸಿಗರೇಟು, ಕೆಲವರು ಗುಟ್ಕಾ, ಕೆಲವರು ಹಲವಾರು ಚಟಗಳಿಗೆ ತಮ್ಮ ದುಡ್ಡುಗಳನ್ನು ವೇಸ್ಟ್ ಮಾಡಿಕೊಂಡು ಹಲವಾರು ಅನಾರೋಗ್ಯಗಳನ್ನು ಉಂಟು ಮಾಡಿಕೊಂಡು ಮರಣ ಹೊಂದಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಹಾಗಾಗಿ ಈಗಾಗಲೇ ನಾನು ಊಹೆ ಮಾಡಿಕೊಂಡಿರತಕ್ಕಂಥದ್ದು, ಆಲೋಚನೆ ಮಾಡಿರ್ತಕ್ಕಂಥದ್ದು, ಕೆಲ ಬಡವರಿಗೆ
ಆಕಸ್ಮಿಕವಾಗಿ ಆಗಲಿ ಅನಾರೋಗ್ಯ ಬಂಧನಾಗಲಿ ಅವರಿಗೆ ಒಂದು ಚಟ್ಟ ಕಟ್ಟುವಂಥದ್ದನ್ನು ಸ್ಟೀಲಲ್ಲಿ ನಿರ್ಮಾಣ ಮಾಡಿ, ಆ ಗೋಪುರದ ರೀತಿಯಲ್ಲಿ ಸ್ಟೀಲಲ್ಲಿ ನಿರ್ಮಾಣ ಮಾಡಿ ಎಲ್ಲ ಜಾತಿ ಜನಾಂಗದವರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ಸೇವಾ ಕಾರ್ಯಕ್ರಮ ಮಾಡ್ಬೇಕು ಅನ್ಕೊಂಡಿದ್ದೀನಿ. ತಾವು ನಮ್ಮ ಕೈಲಾದಷ್ಟು ಮತ್ತು ಒಂದು ಫ್ರಿಡ್ಜ್, ಅದು ಐಸಿನ್ ಫ್ರಿಡ್ಜ್ ತಂದು ಯಾವುದೇ ಜಾತಿ ಜನಾಂಗದವರಿಗಾಗಲಿ ಉಪಯೋಗ ಆಗಲಿ ಅನ್ನೋ ಒಂದು ಭಾವನೆಯಿಂದ ಆ ಸೇವಾ ಕಾರ್ಯಕ್ರಮಗಳನ್ನು ನಾನು ಅಂದುಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಕೈಲಾದಷ್ಟು ಸಹಾಯ ಸಹಕಾರ ಮಾಡಿ ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ತಾವು ಸಹ ಪಾಲುಗಸ್ತರಾಗಿ ಸಮಾಜದಲ್ಲಿ ನಾವು ಸ್ವಲ್ಪ ಜನರಿಗಾದರೂ ಸಾಮಾಜಿಕ ಸೇವೆ ಮಾಡಿದ್ದೀವಿ ಎಂಬ ಒಂದು ಹೆಮ್ಮೆ ಹೇಳಿಕೊಳ್ಳೋದಕ್ಕಾಗಿ ತಮಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಮನಸ್ಸು ಮಾಡಿದ್ರೆ ನಾನು ಏನಾದರೂ ಮಾಡ್ಬೋದು, ಎಲ್ಲಾದರೂ ತೊಗೊಂಬಂದು ನಾನು ಐಷಾರಾಮಿ ಜೀವನ ಮಾಡ್ಬೋದು. ನನ್ನ ವ್ಯಕ್ತಿತ್ವ ಹಂಗಲ್ಲ. ಇರೋದೇ ಸ್ವಲ್ಪ ದಿನ. ನಾವು ಈ ಭೂಮಿ ಮೇಲೆ ಶಾಶ್ವತವಾಗಿ ಇರೋಲ್ಲಾದ್ರೆ ಸ್ನೇಹಿತರೆ, ಈ ಭೂಮಿಯನ್ನು ಬಿಟ್ಟು ನಾವು ಅಗಲುವಂಥವರು. ಇರೋದ್ರೊಳಗಾಗಿ ಮಹನೀಯರ ತತ್ವ ಸಿದ್ಧಾಂತಗಳನ್ನು ಎದೆಗಳಲ್ಲಿ ಅಳವಡಿಸಿಕೊಂಡು ಸಾಮಾಜಿಕ ಸೇವೆ ಮಾಡೋಣ ಅನ್ನೋ ಒಂದು ಭಾವನೆಯನ್ನು ತಮ್ಮೆಲ್ಲರ ಪ್ರೀತಿ ವಾತ್ಸಲ್ಯವನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ನಮ್ಮ ಕೈಲಾದಷ್ಟು ನನ್ನ ಜೊತೆ ಕೈ ಜೋಡಿಸಿ ಯಾವುದೇ ಕಾರಣಕ್ಕೂ ಅನ್ಯತಾ ಭಾವಿಸಬೇಡಿ. ಕೆಲವು ವೈರಿಗಳನ್ನ ಮಾತು ಕೇಳಿ ನನ್ನ ಮೇಲೆ ಯಾವುದೇ ಕಾರಣಕ್ಕೂ ನೀವು ತಪ್ಪಾಗಿ ಭಾವಿಸಬೇಡ ಅಂತ ಹೇಳ್ತಾ ಈ ಒಂದೆರಡು ಅನಿಸಿಕೆಗಳನ್ನು ತಮ್ಮೆಲ್ಲರ ಸಾಮಾಜಿಕ ಜಾಲತಾಣದ ಮೂಲಕ ಹಂಚಿಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಿರೋಣ, ಎಲ್ಲರಿಗೂ ಆರೋಗ್ಯವಾಗಿ ಇಡಲಿ ಆ ದೇವರು ಅಂತ ಹೇಳ್ತಾ ಈ ಒಂದು 4 ಮಾತು ವ್ಯಕ್ತಪಡಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್.